ಸೊ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಅಚ್ಚು ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ವಿಷಯ ಏನಪ್ಪಾ ಅಂದ್ರೆ ನಾವು ಒಂದು ಹಿಡನ್ ಪ್ಲೇಸ್ ನ ಕಂಡುಹಿಡಿದಿದ್ವಿ. ಅದನ್ನ ನಿಮ್ಗೆ ತೋರಿಸ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ನಾವು ಯಗ್ನಳ್ಳಿಯಿಂದ ನಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ನಾವು ಡೈರೆಕ್ಟ್ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಈ ತರ ತೋರಿಸ್ಬಿಟ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇರ್ಲಿ ಪರವಾಗಿಲ್ಲ ಅನ್ಬಿಟ್ಟು ನಾವು ಅಲ್ಲಿಂದ ಡೈರೆಕ್ಟ್ ಯಾರು ನಮ್ಗೆ ಹಿಡನ್ ಸ್ಪಾಟ್ ನ ತೋರಿಸ್ತಾರೋ ಅವ್ರನ್ನ ಮೀಟ್ ಮಾಡಕ್ ಬಂದ್ವಿ. ಅವ್ರು ಯಾರು ಅಂದ್ರೆ ಇವ್ರೆ ನೋಡಿ. ಬ್ರೋ, ಬಿಗ್ ಫ್ಯಾನ್ ಬ್ರೋ. ನೀವ್ ಆಕ್ಸಿಡೆಂಟ್ ಆಗಿದ್ದೆ ಅವತ್ತು, ವೀಲಿ ಹೊಡೆದ್ ಬಿದ್ದೋಗಿದ್ರಲ್ಲ ಬ್ರೋ. ಅವತ್ತಿಂದ ನೋಡ್ತಾ ಇದೀನಿ ಬ್ರೋ, ನಿಮ್ನ ಬಿಗ್ ಫ್ಯಾನ್ ಆಗ್ಬಿಟ್ಟಿದೀನಿ. ತಕ್ಕದ ಹೊಡಿತೀರಾ ಬ್ರೋ, ಗಾಡಿ ಎಬ್ಬುಲಿ ಹೊಡೆದಾಗ ಹೊಡಿತೀರಾ. ಎಬ್ಬುಲಿ ನಾನು ಏ ಬ್ರೋ, ಏನ್ ಇಲ್ಲಿವರೆಗೂ ಬಂದಿರ? ನಮ್ ಬಿಟ್ಟು ಬಂದಿದ್ದೀರಲ್ಲ. ನಂಬಿಕೆ ದ್ರೋ ಬ್ರೋ. ರೆಡ್ ಲೈಟ್. ಕೆಳಗೊಂಟಾಗಲ್ಲ ಕಣ್ಕಣಲ್ಲ ಕಣ ಅವ್ನ್ಗೆ ಅದಕ್ಕೆ ಸ್ಟಿಚ್ ಹಾಕ್ಸಿರೋದು ಕಣ್ಕಣ್ಗೆ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನೋಡ, ಪೊಲೀಸ್ ಮುಂದೆನೆ ಈ ತರ ಎಲ್ಲ ಹೊಡೀರಿ ಅಣ್ಣ. ಅವ್ರಿಗೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಿಗ್ನಲ್ ಬಿಡ್ತು ಅಂತ ನಾವು ಅಲ್ಲಿಂದ ಹೊರಡ್ಬೇಕಾದ್ರೆ ನಮ್ರೋ ಅಲ್ಲಿಂದ ಈ ತರ ಬಂದ್ರು ನೋಡ್ರಿ. ಹಣ ಬಂದ. ಅವರು ಸ್ಕೂಟಿ ಇಟ್ಕೊಂಡೆ ಈ ಸ್ಪೀಡಲ್ಲಿ ಹೋಗ್ತಾ ಇದಾರೆ. ನಾನು ಇನ್ 220 ಇಟ್ಕೊಂಡು ಇನ್ ಯಾವ ಸ್ಪೀಡಲ್ಲಿ ಹೋಗ್ಬೇಡ ಅನ್ಬಿಟ್ಟು ನಾನು ಅಲ್ಲಿಂದ ಸ್ಪೀಡಾಗಿ ಹೊರಟೆ. ಬಟ್ ಅವ್ರಂತೂ ನನ್ ಕಣ್ಣಿಗೆ ಕಾಣ್ಲಿಲ್ಲ, ಇವ್ರು ನನ್ ಕಣ್ಣಿಗೆ ಕಾಣಿಸ್ಕೊಂಡ್ರು ನೋಡಿ. ಇದನ್ನ ನೋಡ್ತಿದ್ದಂಗೆ ನನ್ಗಂತೂ ನನ್ನ ಸ್ಕೂಲ್ ಡೇಸೇ ನೆನಪಾಗೋಯ್ತು. ರಜಾ ಕೊಡ್ತಿದ್ದಂಗೆ ಒಬ್ಬ ಸ್ಕೂಟಿ ತರದಂತೆ, ಇನ್ನೊಬ್ಬ ಪೆಟ್ರೋಲ್ಗೆ ಕಾಸು ತರದಂತೆ, ಇನ್ನೊಬ್ಬನ ಹತ್ರ ಏನು ಇಲ್ದಿದ್ರು ಅವನು ಹಾಕೊಂಡು 3 ಜನನು ಒಂದೇ ಸ್ಕೂಟಿಲಿ ಫುಲ್ ರೌಂಡ್ ಆಗ್ತಿದ್ದೋ. ನೀವು ಕೂಡ ಈ ತರ ಎಲ್ಲ ಎಂಜಾಯ್ ಮಾಡಿದಿರ ಅಂದ್ರೆ ಆ ಇಬ್ರು ಫ್ರೆಂಡ್ಸ್ ನ ಈ ವಿಡಿಯೋಗೆ ಟ್ಯಾಗ್ ಮಾಡಿ. ಎಷ್ಟು ಪೆಟ್ರೋಲ್ ಎಷ್ಟು ಹಾಕ್ತಿದ್ದೀರಾ? ಎಷ್ಟು? 50. ಓಯಾ ಸೂಪರ್. ಹಂಗೆ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಎಲ್ಲಿ ನಮ್ಗೆ ಹಿಡನ್ ಸ್ಪಾಟ್ ನ ತೋರಿಸ್ತೀನಿ ಅಂದವರು ಮಾಯಾನೇ ಆಗ್ಬಿಟ್ಟಿದ್ರು. ಎಲ್ಲಿ ಮನೆಗಿನೇ ಎಗ್ರಿಕೊಂಡ್ಬಿಟ್ರ ಅನ್ಕೊಂಡ್ರೆ ಅಲ್ಲಿಂದ ಮುಂದೆ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಅವ್ರ ತರನೇ ಕೂತಿದ್ರು. ನೋಡಿದ್ರೆ ಅವ್ರೇನೆ. ಏನಾಯ್ತು ಅಂತ ಅಲ್ಲೋಗಿ ಕೇಳಿದ್ರೆ ಅವ್ರು ಈ ತರ ಹೇಳ್ತಾವ್ರೆ. ಏನಾಯ್ತು ಬ್ರೋ? ಏನಾಯ್ತು? ಏನ್ ನೆಟ್ಟು ಗಾಳ? ಅದಕ್ಕೆ ಈ ತರ ಶೋಕಿ ಮಾಡಬಾರ್ದು. ಏರ್ ಫಿಲ್ಟರ್ ಕ್ಯಾಪ್ ಬಿಚ್ಬಿಟ್ಟು ಶೋಕಿ ಮಾಡ್ತಾನೆ. ಏರ್ ಫಿಲ್ಟರ್ದು ನೆಟ್ಗಳೇ ಉದ್ರಾಗ್ಬಿಟ್ಟವೆ. ಇಂಥ ಶೋಕಿ ನನ್ ಮಕ್ಳಿಗೆ ಟ್ರ್ಯಾಕ್ ಮಾಡಿ ನೋಡಿ. ಹಿಂದ್ಗಡೆ ಶರ್ಟ್ ಇಂದ ವೀಕ್ ಅಂತ ಬರ್ದಾಗ್ಲೇ ಗೊತ್ತಾಗ್ಬೇಕಾಯ್ತು ನನ್ಗೆ ಇವಂದು ಎಲ್ಲ ವೀಕ್ ಅಂತ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬನ್ರಿ ನಡೀರಿ. ಹಂಗನ್ಬಿಟ್ಟು ನಾವ್ ಅಲ್ಲಿಂದ ಈ ತರ ಹೊರಟ್ವಿ. ಹಂಗೆ ಬರ್ತಿರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯ್ತು ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅದಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಬಂದ್ರೆ ನಮ್ರು 108 ಅಲ್ಲಿ ಬಂದೆ ಅಂತ ನನ್ ಫ್ರೆಂಡ್ ಹತ್ರ ಹೇಳ್ತಾ ಇದ್ರು. ಅದಕ್ಕೆ ನಾನು ಈ ತರ ಹೇಳ್ಬಿಟ್ಟೆ. ಏನ್ ಮಾಡೋಣ ಈಗ? ಪ್ರಶಸ್ತಿ ಕೊಡ್ಸೋಣ? ಪೆಟ್ರೋಲ್ ಹಾಕ್ಸಲಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಅಲ್ಲಿಂದ ಎಲ್ಲಾರು ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಬಂಕ್ ಕಣ್ಣಂಗೆ ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಕಂಟೆಂಟ್ ನ ನೋಡ್ಕೊಂಡು ದಾರಿ ಮರ್ತೋಗ್ಬಿಟ್ಟಿರ. ದಾರಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಿಡನ್ ಸ್ಪಾಟ್ ತೋರಿಸ್ತಿರೋದೇ ನಿಮ್ಗೋಸ್ಕರ. ಆಮೇಲೆ ದಾರಿ ಮರ್ತೋದ್ರೆ ಆ ಹಿಡನ್ ಸ್ಪಾಟ್ ಹೋಗಕ್ಕೆ ನಿಮ್ಗೆ ದಾರಿನೇ ಗೊತ್ತಾಗಲ್ಲ. ಹಂಗೆ ಗಾಡಿ ಓಡಿಸಿ ಸುಸ್ತಾಗಿ ನಾನ್ ನನ್ ಫ್ರೆಂಡ್ ಕೈಲಿ ಗಾಡಿ ಕೊಟ್ಟೆ. ಅವ್ನ್ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಈ ತರ ಒಬ್ಬ ಫ್ರೆಂಡ್ ನಿಮ್ ಗ್ಯಾಂಗಲ್ಲಿ ಇರ್ತಾನೆ. ಅವನ ಜೊತೆ ಎಷ್ಟೇ ಜಗಳ ಆಗ್ಲಿ ಏನೇ ಆದ್ರೂ ಅವನ್ ಮೇಲೆ ಇರೋ ನಂಬಿಕೆ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಈ ತರ ಒಬ್ಬ ಫ್ರೆಂಡ್ ನಿಮ್ ಗ್ಯಾಂಗಲ್ಲೂ ಇದ್ರೆ ಅವನ್ನ ಈ ವಿಡಿಯೋಗೆ ಟ್ಯಾಗ್ ಮಾಡಿ. ತಿಬ್ಗೋನಹಳ್ಳಿ ಡ್ಯಾಮ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಈ ರೋಡ್ ಲೆಫ್ಟ್ ಸೈಡ್ ಅಲ್ಲೇ ಕಾಣುತ್ತೆ. ಈ ರೋಡ್ ಅಲ್ಲಿ ನೀವು ಲೆಫ್ಟ್ ಎತ್ಕೊಂಡು ಸೀದಾ ಒಳಗಡೆ ಹೋಗ್ಬೇಕಾಗುತ್ತೆ. ಸ್ಟ್ರೈಟ್ ರೋಡ್, ಒಂದೇ ರೋಡ್, ಡೆಡ್ ಎಂಡ್ ಹೋದ್ರೆ ನಿಮ್ಗೆ ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಆರ್ಚ್ ಕಾಣಿಸುತ್ತೆ. ಆ ಆರ್ಚ್ ಒಳಗೆ ನೀವು
ಸೀದಾ 2.5 ಕಿಲೋಮೀಟರ್ ಇಂದ 3 ಕಿಲೋಮೀಟರ್ ಸೀದಾ ಹೋಗ್ಬೇಕಾಗುತ್ತೆ. ನಮ್ಮ ಪೂರ್ತಿ ವಿಡಿಯೋನ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಆ ಹಿಡನ್ ಸ್ಪಾಟ್ ಹೋಗೋದು ಹೆಂಗೆ ಅಂತ ದಾರಿ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಪೂರ್ತಿ ವಿಡಿಯೋನ ನೋಡಿ ಹೆಂಗ್ ಹೋಗ್ಬೇಕಂತ ಗೊತ್ತಾಗುತ್ತೆ. ಹಂಗೆ ಅಲ್ಲಿಂದ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಈ ತರ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತೆ. ಈ ತರ ಮರನೇ ಯಾಕಪ್ಪ ಹೇಳ್ತಾ ಇದ್ದಾನೆ, ಹಿಂದೆ ಅಷ್ಟೊಂದ್ ಮರ ಇದೆ, ಕನ್ಫ್ಯೂಸ್ ಆಗಲ್ವಾ ನಮ್ಗೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಹಿಂದ್ಗಡೆ ಈ ತರ ಮರನೇ ಇಲ್ಲ. ಅದಕ್ಕೋಸ್ಕರನೇ ಇದೇ ಮರನೇ ಹೇಳ್ತಾ ಇರೋದು. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ಗೆ ಒಂದ್ ಹಳ್ಳ ಕಾಣಿಸುತ್ತೆ. ಅಲ್ಲಿಂದ ನೀವು ಗಾಡಿ ಹೋಗಲ್ಲ, ಅಲ್ಲೇ ಸೈಡ್ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಹೋಗ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಯಾವ್ದೇ ತರ ಸೆಕ್ಯೂರಿಟಿ ಇರಲ್ಲ. ನಿಮ್ ಗಾಡಿಗೆ ಆಗ್ಲಿ ನೀವೇನೇ ತಂದಿರ್ತಿರಲ್ಲ ವಸ್ತುಗಳಿಗಾಗ್ಲಿ ಹೆಲ್ಮೆಟ್ಗಳನ್ನೆಲ್ಲ ನೀವೇ ಕೈಲಿ ಇಟ್ಕೊಂಡು ಹೋಗೋದು ಬೆಸ್ಟ್. ಗಾಡಿನ ಲಾಕ್ ಮಾಡೋದು ಕೂಡ ಬೆಸ್ಟ್. ಇಲ್ಲಿಂದ ಹಳ್ಳದಲ್ಲಿ ಇಳಿದು ಹೋಗ್ಬೇಕಾಗುತ್ತೆ ಮುಂದಕ್ಕೆ. ನಡೀರಿ. ನೀರು ಇಲ್ಲಿವರೆಗೂ ಬಂದ್ಬಿಟ್ಟೈತೆ ತರ್ಕೊಂಡು. ಅಂಡ್ ಹಂಗೆ ಅಲ್ಲಿಂದ ನಾವು ಇಳಿದ್ಬಿಟ್ಟು ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ದೂರದಿಂದ ನಮ್ಗೆ ಬಾವಿ ತುಂಬಾ ಕೊಳೆಯಾಗಿ ಕೊಚ್ಚೆ ನೀರ್ ತರ ಕಾಣಿಸ್ತಿತ್ತು. ಯಾವ್ದೋ ಮೋರಿ ಕರ್ಕೊಂಡ್ ಬಂದ್ಬಿಟ್ಟವನಲ್ಲ ಅಂತ ಅವ್ನಿಗೆ ಸರಿಯಾಗಿ ಎಲ್ಲಾರು ಬೈತಾ ಇದ್ದೋ. ಅಂಡ್ ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ನಮ್ಗೆ ಬಾವಿ ಚೆನ್ನಾಗೈತೆ ಅಂತ ಗೊತ್ತಾಗಿದ್ದು. ಅಂಡ್ ಆಗ ಬಾವಿ ಈ ತರ ಕಾಣಿಸ್ತಿತ್ತು. ಆಡೋಣ. ಇವನೆಲ್ಲ ಅವನು ಈಜಾಡಲ್ವೇನಾ ಗಾಂಡು ಅವನು. ನಿಮ್ಗೆ ಹೆಂಗಲ್ಲೂ ಈ ತರದವನೊಬ್ಬ ಇದ್ರೆ ಬೇಗ ಅವನ್ಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಅಂಡ್ ಹಂಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲಾರು ಮಸ್ತಾಗಿ ಎಗರ್ಕೊಂಡು ಡೈವ್ ಹೊಡ್ಕೊಂಡು ಈಜಾಡ್ಕೊಂಡು ಇದ್ವಿ. ಅಂಡ್ ಅವಾಗ್ಲೇ ಗೊತ್ತಾಗಿದ್ದು ಇಲ್ಲಿ ತುಂಬಾ ಆಳ ಇದೆ ಅಂತ. ಎಷ್ಟ್ ಆಳ ಇದೆ ಅಂತ ಅಲ್ಲೇ ಲೋಕಲ್ ಅವ್ರನ್ನ ಕೇಳಿದ್ಕೆ 70 ಅಡಿ ಆಳ ಇದೆ ಅಂದ್ರು. ಒಂದ್ಸರಿ ಒಳಗೋದ್ರೆ ನಿಜವಾಗ್ಲೂ ಅಲ್ಲಿ ಇಡ್ಕೊಳಕ್ಕೂ ಏನು ಇಲ್ಲ. ದಯವಿಟ್ಟು ಯಾರು ಕೂಡ ನಾನ್ ಸ್ವಿಮ್ಮರ್ಸ್ ಇಲ್ಲಿ ಈಜಾಡಕ್ ಬರಕ್ಕೆ ಹೋಗ್ಬೇಡಿ. ಬಂದ್ರು ಕೂಡ ಟ್ಯೂಬ್ ಎತ್ಕೊಂಡು ಹುಷಾರಾಗಿ ಆಡೋರಿದ್ರೆ ಮಾತ್ರನೇ ಬನ್ನಿ. ತುಂಬಾ ಆಳ ಇದೆ, ಆ ಕಡೆಯಿಂದ ಈ ಕಡೆಗೆ ಹೋಗಿ ಇಡ್ಕೊಳಕ್ಕೂ ಆಗಲ್ಲ. ಅಂಡ್ ಕರ್ಕೊಂಬರೋರು ಕೂಡ ಯಾರು ಈಜು ಬರ್ದೇ ಇರೋರ್ನ ಕರ್ಕೊಂಡ್ಬಂದು ತೆಳ್ಳಕ್ ಕೂಡ ತಮಾಷೆ ಮಾಡಕ್ ಕೂಡ ಹೋಗ್ಬೇಡಿ. ತುಂಬಾನೇ ಆಳ ಇದೆ. ಏನಾದ್ರೂ ಒಂದ್ಸರಿ ಒಳಗೋದ್ರೆ ನಿಜವಾಗ್ಲೂ ಎತ್ತಕ್ಕಂತೂ ಆಗಲ್ಲ. ಅಂಡ್ ಹಂಗೆ ನಮ್ಗೆ ಎಲ್ಲಾರ್ಗು ಸುಸ್ತಾಯ್ತು ಅಂದ್ಬಿಟ್ಟು ನಾವು ಕೂಡ ಮೇಲ್ ಬಂದು ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. ಹರಿಯ ನೀರಿತ್ತು ಅನ್ಬಿಟ್ಟು ಇಲ್ಲಿ ಬಂದ್ರೆ ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೂ ಮಸ್ತ್ ಜಾಗ ಅಂತ ಅನ್ಬೋದು. ಕ್ಲಿಯರ್ ಕ್ರಿಸ್ಟಲ್ ಆಗಿದೆ ನೀರಂತೂ. ಅಲ್ಲೊಂದ್ ಸ್ವಲ್ಪ ನೋಡ್ಕೊಂಡು ಫೋಟೋ ಗಿಟೋ ತೆಗೆಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೇಸು ಮತ್ತೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇದೇ ತರ ವಿಡಿಯೋಸ್ ಬೇಕಂದ್ರೆ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.